ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಮನೆ ಮುಂದೆಗಡೆ ಸ್ವಲ್ಪ ಜಾಗ ಖಾಲಿ ಇದೆ. ಇಲ್ಲಿ ಸ್ವಲ್ಪ ಹ್ಯಾಂಗಿಂಗ್ ಪಾಟ್ಗಳನ್ನ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮೀಶೋ ಆ್ಯಪಿಂದ ಸ್ವಲ್ಪ ಪಾಟ್ಗಳನ್ನ ತರಿಸ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಫಿಲ್ ಮಾಡ್ತೀನಿ ಇವತ್ತು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ, ನಾನು ಇದನ್ನು ಮೀಶೋ ಆ್ಯಪಿಂದ ಸ್ವಲ್ಪ ಪಾಟ್ಗಳನ್ನ ತರಿಸ್ಕೊಂಡಿದ್ದೀನಿ. ಹ್ಯಾಂಗಿಂಗ್ ಪಾಟ್ಗಳು ಇವು. ಇದು ಪ್ರೈಸ್ ಬಂದು 200 ರುಪೀಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಮಲ್ಟಿ ಕಲರ್ಸ್ ಇದೆ. ಇದು 5 ಕಲರ್ಸು, ಎಲ್ಲನೂ ಒಂದೊಂದು ಕಲರ್ಸಲ್ಲಿ 2 ಕೊಟ್ಟಿದ್ದಾನೆ ನನಗೆ. ಇದನ್ನು ನಾನು ಇವಾಗ ಮಣ್ಣು ಮತ್ತು ಗೊಬ್ಬರ ಎರಡೂ ಮಿಕ್ಸ್ ಮಾಡಿ ಸ್ವಲ್ಪ ಗಿಡಗಳನ್ನ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಮಣ್ಣು ಗೊಬ್ಬರ ಎರಡೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತವೆ. ಅದಕ್ಕೋಸ್ಕರ ನಾನು ಮಣ್ಣು ಗೊಬ್ಬರ ಎರಡೂ ಮಿಕ್ಸ್ ಮಾಡಿ, ನಾನು ಯಾವುದೇ ಒಂದು ಪಾಟ್ಗೆ ಗಿಡಗಳು ಹಾಕಬೇಕು ಅಂದ್ರೂ ನಾನು ಮಣ್ಣು ಮಿಕ್ಸ್ ಮಾಡಿ ಹಾಕೋದು. ಮತ್ತು ಇವರು ಕೊಟ್ಟಿದ್ದಾಗ ಹೋಲ್ ಮಾಡಿರಲಿಲ್ಲ. ನಾನೇ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೋಲ್ ಮಾಡೋದು ಯಾಕೆ ಅಂತ ಅಂದರೆ, ನಾವು ಹಾಕಿದ ನೀರೆಲ್ಲ ಅಲ್ಲೇ ನಿಂತ್ಕೊಬಿಡುತ್ತಲ್ಲ, ಅದು ಕೊಳ್ತೋಗ್ಬಿಡ್ತದೆ ಗಿಡ ನಾವು ಹಾಕಿರೋದು. ಅದಕ್ಕೋಸ್ಕರ ನಾವು ಕೊಡೋ ಪಾಟ್ಗಳಲ್ಲಿ ನಾವು ಈ ಥರ ಹೋಲ್ಗಳನ್ನ ಮಾಡ್ಕೋಬೇಕು. ಪಾಟ್ಗಳಲ್ಲಿ ಹೋಲ್ ಮಾಡಿರಲ್ಲ, ನಾವೇ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನೀರು ಹೊರಗಡೆ ಬಂದರೆ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂದ್ಬಿಟ್ಟು. ಮತ್ತು ಇದು ತುಂಬ ಚಿಕ್ಕದಾಗಿದೆ ಪಾಟು, ಅದಕ್ಕೆ ಮಣ್ಣು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಬೇಕು. ಜಾಸ್ತಿ ಮಣ್ಣಾದರೆ ಕಿತ್ತೋಗಿಬಿಡುತ್ತೆ ಅದು ಚೈನು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮಣ್ಣು ವೆಯ್ಟ್ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕು ಮಣ್ಣು ಅಷ್ಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕಿದ್ರೆ ಕಿತ್ತೋಗಿಬಿಡುತ್ತೆ ಅಂದ್ಬಿಟ್ಟು. ನೋಡಿ, ಇವಾಗ ವೆಯ್ಟ್ ಎಷ್ಟು ಹಿಡಿಸುತ್ತೋ ಅಷ್ಟೊಂದು ಮಣ್ಣು ಹಾಕಿ ನಾನು ಇವಾಗ ಎಲ್ಲ ಪಾಟ್ಗಳನ್ನೂ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿರೋದನ್ನ ಈಗೆಲ್ಲ ಫುಲ್ ಫಿಲ್ ಮಾಡಿದ್ದೀನಿ. ನಾನು ಮತ್ತು ಒಂದಷ್ಟು ಸಸಿಗಳನ್ನ ಇದರಲ್ಲೇ ಪಾಟಲ್ಲೇ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಈ ಥರ ಪಾಟ್ ತೊಗೊಂಡೋಗಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಇವಾಗ ನಾನು ಈ ಗಿಡಗಳನ್ನೆಲ್ಲ ಕಿತ್ಕೊಂಡು ಆ ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಒಂದೊಂದೇ ಸಸಿಗಳನ್ನ ಕಿತ್ಕೊಂಡು. ಇದು ಕಲರ್ಸ್ ಇದೆ. ಇದೊಂದು ಒಂದು ಶೋ ಗಿಡ. ಮತ್ತು ಇನ್ನೊಂದು ಯಾವುದು ಅಂತಂದರೆ ಇದು ಮನಿ ಪ್ಲಾಂಟ್ ಗಿಡ. ಅದು ತುಂಬ ಇಳೆ ಬೀಳುತ್ತಲ್ವ, ನಾವು ಗಿಡಗಳನ್ನ ನೆತ್ತಾಕ್ದಾಗ, ಇದು ಪಾಟ್ನ ಮನೆ ಮುಂದೆ ನೆತ್ತಾಕ್ದಾಗ ಇಳೆ ಬೀಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕಟ್ ಮಾಡಿ ಆಲ್ರೆಡಿ ಬೇರೆ ಕವರ್ಸ್ಗಳಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಈ ಥರ ಪಾಟ್ ಬಂದಾಗ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಅದನ್ನೆಲ್ಲ ನಾನು ಈ ಗಿಡಗಳನ್ನ ಇದಕ್ಕೆ ಹಾಕ್ಕೊಂಡು ಶಿಫ್ಟ್ ಮಾಡ್ಕೊಳ್ತೀನಿ. ನೋಡಿ, ನಾನು ಯಾವ ರೀತಿ ಹಾಕ್ಕೊಳ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಇದು 10 ಗಂಟೆಗೆ ಅಳ್ತದೆ ಅಂತಾರಲ್ಲ ಹೂವು, ಆ ಹೂವು. ಇದನ್ನು ನಾವು ಒಂದು ಸಣ್ಣ ಕುಡಿನ ಕಿತ್ತು ಪಕ್ಕದಲ್ಲೇ ಹಾಕ್ಕೊಳ್ತಾ ಇದ್ದರೆ ತುಂಬಾ ಅಗಲವಾಗಿ ಬರ್ತಾ ಇರ್ತದೆ ಗಿಡ. ಜಾಸ್ತಿ ಹೆಚ್ಚಿಸ್ಕೋಬೋದು ನಾವು. ಈ ಒಂದು ಗಿಡದಿಂದ ತುಂಬ ಸಸಿಗಳನ್ನ ಹೆಚ್ಚಿಸ್ಕೋಬೋದು. ಹೇಗೆ ಅಂತಂದರೆ ಒಂದೇ ಒಂದು ಕುಡಿ ಇದ್ರೂ ಸಾಕು, ಹತ್ಕೊಬಿಡುತ್ತೆ ಇದೇನು ಜಾಸ್ತಿ ಸಸಿಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಹೂವು ಅಳ್ದಾಗ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಪಾಟ್ಗಳಲ್ಲಿ ಈ ಥರ ಹ್ಯಾಂಗಿಂಗ್ ಪಾಟಲ್ಲೇ ಹಾಕಬೇಕು ಅಂತ ಹೇಳ್ಬಿಟ್ಟು ಈ ಥರ ಹಾಕಿ ಇಟ್ಕೊಂಡಿದ್ದೆ. ಇವಾಗ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇದನ್ನು ಹಾಕ್ಕೊಂಡಿದ್ದೀನಲ್ವ ಇವಾಗ ಮನಿ ಪ್ಲಾಂಟ್ ಗಿಡನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅವು ತುಂಬಾ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಇದನ್ನ ಈಗಲೇ ನಾನು ನೆತ್ತಾಕಲ್ಲ. ಯಾಕೆ ಅಂದರೆ ಇವಾಗ ಆಷಾಢದ ಗಾಳಿ ಜಾಸ್ತಿ ಬೀಸ್ತಾ ಇರೋದ್ರಿಂದ ಗಿಡಗಳು ಇದು ಪಾಟ್ ಬಿದ್ದೋಗ್ಬಿಡುತ್ತೆ ಅನ್ನೋ ಭಯದಿಂದ ಸ್ವಲ್ಪ ಇದೆಲ್ಲ ಫುಲ್ ಚೆನ್ನಾಗಿ ಬಂದಾಗ ನೆತ್ತಾಕೋಣ ಅಂತ ಹೇಳ್ಬಿಟ್ಟು ಈಗ ಹಾಕ್ಬಿಟ್ಟು ಇಲ್ಲೇ ಸೈಡಲ್ಲಿ ಇಟ್ಕೊಳ್ತೀನಿ. ಇವಾಗ ಈಗಲೇ ನೆತ್ತಾಕಲ್ಲ. ನೆತ್ತಾಕಿದಾಗ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಅದು ಮನಿ ಪ್ಲಾಂಟ್ ಗಿಡನೂ ಕೂಡ ನಾನು ಇವಾಗ ಫಿಲ್ ಮಾಡಿಬಿಡ್ತೀನಿ. ಇದು ಸೊಸಿನ ನಾನು ಇನ್ನೂ ಜಾಸ್ತಿ ಹೆಚ್ಚಿಸ್ಕೋಬೇಕು. ಅಲ್ಲಿ ಅದನ್ನೇ ಕುಡಿ ಬೆಳ್ದಂಗೆ ಕಿತ್ತು ಬೇರೆ ಕಡೆ ಅದ್ರ ಪಕ್ಕದಲ್ಲೇ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಅಗಲವಾಗಿ ಬರ್ತದಲ್ಲ, ಅವಾಗ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಅವಾಗ ವೀಡಿಯೋ ಮಾಡಿ ನಾನು ತೋರಿಸ್ತೀನಿ. ಇದು 10 ಗಂಟೆದು ಅದೇ ಮನಿ ಪ್ಲಾಂಟ್ ಗಿಡನೂ ಇನ್ನೂ ಒಂದು 3 ಗಿಡಕ್ಕೆ ಇದು ಪಾಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಯಾವ ರೀತಿ ಫಿಲ್ ಮಾಡ್ಕೊಂಡೆ ಅಂತ ತೋರಿಸ್ತಿದ್ದೀನಿ. ಇದೆಲ್ಲ ತುಂಬ ಚೆನ್ನಾಗಿ ಬಂದಾಗ ಚೆನ್ನಾಗಿ ಕಾಣಿಸುತ್ತೆ. ಈಗ ಹೊಸ್ದಾಗಿ ಹಾಕ್ತಾ ಇರೋದ್ರಲ್ವ, ಅದಕ್ಕೋಸ್ಕರ ಸ್ವಲ್ಪ ಇದಾಗಿ ಕಾಣಿಸ್ತಾ ಇದೆ ಅಷ್ಟೇ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದು ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಬರ್ತೀನಿ. ಈ ಥರ ಪಾಟ್ ರೆಡಿ ಆದಮೇಲೆ ನೇತಾಕೋದ್ಮೇಲೆ ನಾನು ಇನ್ನೊಂದು ವಿಡಿಯೋನ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.